take Roman number 4. Write down all the subsets of the following sets. ಯಾವಾಗಲೂ subsets ಮಾಡಬೇಕಾದ್ರೆ given set ಒಳಗೆ ಎಷ್ಟು ಎಲಿಮೆಂಟ್ಸ್ ಅವ ನೋಡ್ಕೊಳ್ರಿ. ಸೊ ಮೊದಲ ಸಿಂಗಲ್ ಎಲಿಮೆಂಟ್ ಇದು ಸಬ್ಸೆಟ್ ಮಾಡಿ. ಈ given set ಒಳಗೆ ಬರೀ a ಇದೆ. ಸೊ ಹಾಗಿದ್ರೆ ನಾವು ಸಬ್ಸೆಟ್ಸ್ ಗಳು ಏನೇನು ಪ್ರಿಪೇರ್ ಮಾಡಬಹುದು ಅಂದ್ರೆ ಮೊದಲ ಸಿಂಗಲ್ ಎಲಿಮೆಂಟ್ ತಗೊಳ್ಳೋಣ. ಓನ್ಲಿ a ಇದೆ ರೀ. ಸೊ ಒಂದು ಸಿಂಗಲ್ ಎಲಿಮೆಂಟ್ ಸೆಟ್ ರೆಡಿ ಮಾಡಿ. ಇದಾದ್ಮೇಲೆ ನಾವು ಡಬಲ್ ಎಲಿಮೆಂಟ್ ಮಾಡಿಕ್ಕೆ ಎರಡು ಎಲಿಮೆಂಟ್ಸ್ ಇದೆ ಇಲ್ಲ. ಸಿಂಗಲ್ ಎಲಿಮೆಂಟ್ ಒಂದು ಸಬ್ಸೆಟ್ ರೆಡಿ ಮಾಡಿ. ಅದಾದ್ಮೇಲೆ every empty set is a subset of the given set. As ಎರಡು ಸಬ್ಸೆಟ್ಸ್ ಅನ್ನು ಮಾಡಬಹುದು. ಸೊ ಒಂದು ಫಾರ್ಮ್ ಇದೆ ಏನಂದ್ರೆ 2 to the power n. n ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ given set. ಸೊ ಈ given set ಒಳಗೆ ಎಷ್ಟು ಎಲಿಮೆಂಟ್ಸ್ ಅವರಿ? ಒಂದು ಎಲಿಮೆಂಟ್ 2 to the power 1 ಅಂದ್ರೆ 2 ಸಬ್ಸೆಟ್ಸ್ ಮಾಡಬಹುದು. ಒಂದು ಯಾವುದು a ಎಲಿಮೆಂಟ್ ಇರೋಂತ ಒಂದು ಸೆಟ್, ಯಾವುದೇ ಎಲಿಮೆಂಟ್ ಇರೋಂತ ಒಂದು ಸೆಟ್. every empty set is a subset of the given set. So ಬೇಕಾದ್ರೆ ನೆಕ್ಸ್ಟ್ ಒಂದು ಟ್ರೈ ಮಾಡ್ರಿ. a b. ಫಸ್ಟ್ ಏನ್ ಮಾಡ್ರಿ, ಸಿಂಗಲ್ ಎಲಿಮೆಂಟ್ಸ್ ಸೆಟ್ ರೆಡಿ ಮಾಡಿ. ಸೊ ಒನ್ ಟೈಮ್ a ತಗೊಳ್ರಿ, ಇನ್ನೊಂದು ಟೈಮ್ b ಸೆಲೆಕ್ಟ್ ಮಾಡ್ರಿ. a ಸಿಂಗಲ್ ಎಲಿಮೆಂಟ್ ಅಲ್ಲ, b ಸಿಂಗಲ್ ಎಲಿಮೆಂಟ್ ಅಲ್ಲ. ಸಿಂಗಲ್ ಎಲಿಮೆಂಟ್ ಇರೋ ಪಾಸಿಬಿಲಿಟಿ ಮುಗಿತು. ನೆಕ್ಸ್ಟ್ ಡಬಲ್ ಎಲಿಮೆಂಟ್ಸ್ ಅಂದ್ರೆ ನೀವು a b ಬರೆದ್ರು ಒಂದೇ, ಅಥವಾ b a ಬರೆದ್ರು ಒಂದೇ. ಹೌದಾ? ನೀವು 1 2 3 4 ಹಿಂಗ್ ಕನ್ಸಿಡರ್ ಮಾಡೋದಿಲ್ಲ. 1 2 ಇವೆರಡರ ಒಂದು 3 ab ಬರೆದ್ರು ಸೇಮ್ ಮೀನಿಂಗ್, ba ಬರೆದ್ರು ಸೇಮ್ ಮೀನಿಂಗ್. ಈ ಕಾಂಬಿನೇಷನ್ ದಾಗ ab ಅದ, ಈ ಕಾಂಬಿನೇಷನ್ ದಾಗ ab ಅದ. yes 1 2 3 any one, not 1 2 3 4 like this. And every empty set is a subset of the given set. So the 2 to the power n, 2 to the power n, 2 n means number of elements 2 other, 2 into 2, that time we have 4 subsets. 1 2 1 2 3 4. ab or ba, not consider both ab b ಎರಡು ಅಂತ ಮಾಡಿ ಇದು ಸೇಮ್ ಕಾಂಬಿನೇಷನ್ ಅನ್ನು 1 ತಗೋಬೇಕು. ಇದು ಟೋಟಲ್ 1 2 3 4 ಸಬ್ಸೆಟ್ಸ್ ಗಳನ್ನ ಪ್ರಿಪೇರ್ ಮಾಡಲಾಗಿದೆ. Next one, a equal to 1 2 3 1 2 3. So ಮೊದಲು ಸಿಂಗಲ್ ಎಲಿಮೆಂಟ್ಸ್ ಸೆಟ್ಸ್ ರೆಡಿ ಮಾಡ್ರಿ, ಆಮೇಲೆ ಡಬಲ್ ಎಲಿಮೆಂಟ್ಸ್ ಸೆಟ್ಸ್ ರೆಡಿ ಮಾಡ್ರಿ, ಆಮೇಲೆ ಮೂರು ಎಲಿಮೆಂಟ್ಸ್ ಇರೋ ಸೆಟ್ಸ್ ರೆಡಿ ಮಾಡ್ರಿ, ಲಾಸ್ಟಿಗೆ ಎಂಪ್ಟಿ ಸೆಟ್ ಬರಿ. ಟೋಟಲ್ ಎಷ್ಟು ಆಗ್ಬೇಕು ನೋಡ್ಕೊಳ್ಳಿ ಮೊದಲೇ. ಟೋಟಲ್ ಎಷ್ಟು ಆಗ್ಬೇಕು ಮೊದಲ 2 to the power n, 2 to the power n 1 2 3 3 ಎಲಿಮೆಂಟ್ಸ್ ಅವ. 2 into 2 into 2 ಅಂದ್ರೆ 8 ಆಗಬೇಕು. 8 ಸಬ್ಸೆಟ್ಸ್ ಪ್ರಿಪೇರ್ ಮಾಡಬೇಕು ನೀವು. ಮೊದಲನೇ ಸಬ್ಸೆಟ್ ಯಾವ್ದು ಬರೀತೀವಿ ನೋಡಿ. ಮೊದಲು ಸಿಂಗಲ್ ಎಲಿಮೆಂಟ್ಸ್ ಇರೋ ಸೆಟ್ ತಗೊಳ್ಳಿ, 1 ತಗೋರಿ. ಸಿಂಗಲ್ ಎಲಿಮೆಂಟ್ 2 ತಗೋರಿ, ಸಿಂಗಲ್ ಎಲಿಮೆಂಟ್ 3. ಸಿಂಗಲ್ ಎಲಿಮೆಂಟ್ಸ್ ಇರೋ ಪಾಸಿಬಿಲಿಟಿ ಕಂಪ್ಲೀಟ್ ಆಯ್ತು. ಮುಂದೆ ಡಬಲ್ ಎಲಿಮೆಂಟ್ಸ್ 1 2 1 2 ಬರೆದ್ರು ಒಂದೇ, ಅಥವಾ 2 1 ಬರೆದ್ರು ಒಂದೇ ರೀ. ಇವೆರಡನ್ನ ಸಿಂಗಲ್ ಕನ್ಸಿಡರ್ ಮಾಡಿ. ನೆಕ್ಸ್ಟ್ 1 3 ಡಬಲ್ ಎಲಿಮೆಂಟ್ಸ್ ಇನ್ನೊಂದು ಕಾಂಬಿನೇಷನ್ 1 3 ನು ಒಂದೇ ರೀ ಮೀನಿಂಗ್, 3 1 ಒಂದೇ ಮೀನಿಂಗ್. 1 2 ಕಾಂಬಿನೇಷನ್ ಮಾಡಿದೀವಿ, 1 3 ಕಾಂಬಿನೇಷನ್ ಮಾಡಿದೀವಿ. ನೆಕ್ಸ್ಟ್ ಇನ್ನೊಂದು ಕಾಂಬಿನೇಷನ್ ಏನ್ ಮಾಡಬಹುದ್ರಿ, 2 3 2 3 or 3 2 both are same. ಡಬಲ್ ಎಲಿಮೆಂಟ್ಸ್ 1 2 1 ಕಾಂಬಿನೇಷನ್, 1 3 1 ಕಾಂಬಿನೇಷನ್, 2 3 1 ಕಾಂಬಿನೇಷನ್.
ಇದು ಬಿಟ್ರೆ ಬೇರೆ ಪಾಸಿಬಿಲಿಟಿ ಇಲ್ಲ ಡಬಲ್ ಎಲಿಮೆಂಟ್ಸ್ ಇದು ಆಮೇಲೆ ಮೂರು ಎಲಿಮೆಂಟ್ಸ್ ಇದೆ ತಗೊಳ್ಳಿ ಮೂರು ಎಲಿಮೆಂಟ್ಸ್ ಇದೆ ಯಾವುದು 1 2 3 1 2 3 ಈ 1 2 3 ಬರ್ದಿರಿ ಅದಾದ್ಮೇಲೆ ನಾನು 1 3 2 ಬರ್ದಿರಿ ಅಂದ್ರೆ ದಟ್ ಇಸ್ ಆಲ್ಸೋ ಸೇಮ್ ಯಾಕಂದ್ರೆ ಇದ್ರಾಗ ಏನು ಯೂಸ್ ಆಗ್ಯಾವಲ್ಲ ಅವೇ ಇಲ್ಲಿ ಯೂಸ್ ಆಗ್ಯಾವ ಇಲ್ಲ ಸರ್ ನಾ ಇದು ಬರೀತೀನಿ ರೀ 2 3 1 and that is also same ಅವೇ ಎಲಿಮೆಂಟ್ಸ್ ಯೂಸ್ ಆಗ್ಯಾವ ಇಲ್ಲಿ 1 2 3 ಅದಲ್ಲ ಅವೇ ಎಲಿಮೆಂಟ್ಸ್ ಇಲ್ಲಿ ಯೂಸ್ ಆಗ್ಯಾವ ಇಲ್ಲ ನಾ ಹಿಂಗ್ ಬರೀತೀನಿ 3 2 1 so again same ನೀವು ಈ ತರ ಏನೇ ಕಾಂಬಿನೇಷನ್ ರೆಡಿ ಮಾಡಿ ಮತ್ತೆ ಅಲ್ಲಿ ಏನು ಯೂಸ್ ಆಗಿರ್ತಾವ 1 2 3 ಬಿಟ್ರೆ ಬೇರೆ ಏನು ನಂಬರ್ ತಗೊಳ್ಳೋ ಚಾನ್ಸ್ ಅದ ನೀವು ಬೇರೆ ಏನು ನಂಬರ್ ತಗೊಳ್ಳಲ್ಲ ಹಂಗಿದ್ರ ಅದು ಒಂದು ಸಿಂಗಲ್ ಕಾಂಬಿನೇಷನ್ ಅರ್ಥ ಆಗತ್ರಿ 3 ಎಲಿಮೆಂಟ್ಸ್ ಒಂದೇ ಪಾಸಿಬಿಲಿಟಿ 1 2 3 ಮುಗಿತು ನೀವು ಬೇರೆ ಬರೆದ್ರು ಮತ್ತೆ ಅದು ಮೀನಿಂಗ್ಲೆಸ್ ಯಾಕಂದ್ರೆ ಅವೇ ಎಲಿಮೆಂಟ್ಸ್ ಯೂಸ್ ಮಾಡ್ಕೊಂಡಿರ್ತೀವಿ ಲಾಸ್ಟ್ ಗೆ ಎವ್ರಿ ಎಂಪ್ಟಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ದಿ ಗಿವನ್ ಸೆಟ್ ಅಂಡರ್ಸ್ಟ್ಯಾಂಡ್ ಆಗ್ತದ್ರಿ ಓಕೆ ಆರ್ ಅಂತ ಏನು ಬರ್ದಿರಲ್ಲ ಅದು ನೆಸೆಸರಿ ಇಲ್ಲ 1 2 ಕೆಲವರು 1 2 ಬರ್ದಿರ್ತಾರೆ ಕೆಲವರು 2 1 ಬರ್ದಿರ್ತಾರೆ ಸೊ 1 2 ಬರ್ದ್ರು 2 1 ಬರ್ದ್ರು ದಟ್ ಇಸ್ ಕನ್ಸಿಡರ್ಡ್ ಆಸ್ ಒನ್ ಕಾಂಬಿನೇಷನ್ ಸೊ ಅದೇ ರೀತಿ ರಿಮೈನಿಂಗ್ ಎಲ್ಲ ಇವೇನ್ ನೆಸೆಸರಿ ಇಲ್ಲ ಜಸ್ಟ್ ಈ ತರ ಪ್ರಿಪೇರ್ ಮಾಡಿ 1 2 3 ಮೊದಲು ಸಿಂಗಲ್ ಎಲಿಮೆಂಟ್ಸ್ ಇರೋದು ಮೂರು ರೆಡಿ ಆಗ್ತಾವ್ರಿ ಡಬಲ್ ಎಲಿಮೆಂಟ್ಸ್ ಇರೋದು 3 ರೆಡಿ ಆಗ್ತಾವ್ರಿ ಡಬಲ್ ಎಲಿಮೆಂಟ್ಸ್ ಇರೋದು ಆಮೇಲೆ 3 ಎಲಿಮೆಂಟ್ಸ್ ಇರೋದು ಒಂದೇ ಕಾಂಬಿನೇಷನ್ ಮಾಡಬಹುದು ಮತ್ತೆ ಏನ್ ಮಾಡೋದು ಮತ್ತೆ ಅವೇ ಯೂಸ್ ಆಗ್ತದೆ ಲಾಸ್ಟ್ ಎಂಪ್ಟಿ ಸೆಟ್ Next by yourself 73 subsets ಬರೆಯೋದು ನೋಡೋಣ ಟ್ರೈ ಮಾಡ್ರಿ okay next you take Roman number 5 write down the power set of the following sets write down the power set of the following sets okay ಮೊದಲು ಎಷ್ಟು ಸಬ್ಸೆಟ್ಸ್ ಆಗ್ತಾವ ಅದನ್ನ ಪ್ರಿಪೇರ್ ಮಾಡೋಣ ಸಿಂಗಲ್ ಎಲಿಮೆಂಟ್ ಒಂದು ಸಬ್ಸೆಟ್ ರೆಡಿ ಮಾಡಿ ಆಯ್ತು ಇರೋದೇ ಒಂದೇ ಎಲಿಮೆಂಟ್ ಅಂದ್ರೆ ಒಂದು ಸಬ್ಸೆಟ್ ರೆಡಿ ಮಾಡಿ and every empty set is also subset ಇವು ಏನಪ್ಪಾ ಅಂದ್ರೆ ಏಳು ಸಬ್ಸೆಟ್ಸ್ ಗಳು ಪ್ರಿಪೇರ್ ಆಗುತ್ತೆ power set means collection of all the subsets of the given set that is called as P of A power set of A means ಏಳು ಸಬ್ಸೆಟ್ಗಳನ್ನ ಬರಿಬೇಕು ಮೊದಲು ಬರೆದು ಅವನ್ನ ಫ್ಲವರ್ ಬಕೆಟ್ ಒಳಗೆ ಬರ್ದ್ರಿ ಅಂದ್ರೆ that shows collection of subsets of the given set is called as power set ಅಂದ್ರೆ ಏನಂದ್ರೆ given set ದ ಎಲ್ಲಾ ಸಬ್ಸೆಟ್ಗಳ ಕಲೆಕ್ಷನ್ ಏನಂತ ಕರೀತಾರೆ ಅಂತಂದ್ರೆ power set ಅಂತ ಕರೀತಾರೆ ನೆಕ್ಸ್ಟ್ ಒಂದು ಟ್ರೈ ಮಾಡಿ ನೋಡೋಣ 2, 3 are the elements of set A find P of A P of A means collection of all the subsets of A and the first A subsets ಬರೀ ಮೊದಲು ಸಿಂಗಲ್ ಎಲಿಮೆಂಟ್ಸ್ ತಗೊಳ್ಳಿ 2 ಮತ್ತೆ ಇನ್ನೊಂದು ಸಿಂಗಲ್ ಎಲಿಮೆಂಟ್ 3 ಸಿಂಗಲ್ ಎಲಿಮೆಂಟ್ ಕಾಂಬಿನೇಷನ್ ಮುಗಿತು ನೆಕ್ಸ್ಟ್ ಡಬಲ್ ಎಲಿಮೆಂಟ್ ನೀವು 2, 3 ಬರೆದ್ರು ಒಂದೇ ರೀ 3, 2 ಬರೆದ್ರು ಒಂದೇ ಬೋತ್ ಆರ್ ಸೇಮ್ ಮೀನಿಂಗ್ ಡಬಲ್ ಎಲಿಮೆಂಟ್ಸ್ ಪಾಸಿಬಿಲಿಟಿ ಮುಗಿತು
2, 3 ಅಥವಾ 3, 2 ಬರಿಬಹುದು. ನಾ 2, 3 ಸೆಲೆಕ್ಟ್ ಮಾಡಿ 3, 2 ಬರೆದ್ರು ನಡೀತದೆ. 2, 3 ಬಿಡಬೇಕಾಗ್ತದೆ ಅಷ್ಟೇ. ಕೆಲವೊಬ್ರು 3, 2 ಬರಿಬಹುದು. ಬೋತ್ ಆರ್ ಸೇಮ್. ಯಾವ್ದಾರ ಒಂದು ಸೆಲೆಕ್ಟ್ ಮಾಡಿ. ನಾ 2, 3 ಸೆಲೆಕ್ಟ್ ಮಾಡಿ. ಡಬಲ್ ಎಲಿಮೆಂಟ್ಸ್ ಪಾಸಿಬಿಲಿಟಿ ಮುಗೀತು. ಅಂದ್ರೆ ಸಿಂಗಲ್ ಎಲಿಮೆಂಟ್ ಪಾಸಿಬಿಲಿಟಿ, ಡಬಲ್ ಎಲಿಮೆಂಟ್ಸ್ ಪಾಸಿಬಿಲಿಟಿ ಮುಗೀತು. ಆಯ್ತು, ಮುಂದೆ 3 ಎಲಿಮೆಂಟ್ಸ್ ಇದ್ದು ಬರೀಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸೆಟ್ ಒಳಗೆ 2 ಎಲಿಮೆಂಟ್ಸ್. Lasting, every empty set is a subset. Yes. Now these are all the subsets of A. Collection of all the subsets of A is called as power set of A. Is called as what? Power set of A. A equal to empty set. Then write the P of A. Find P of A. Set ಒಳಗ ಒಂದು ಎಲಿಮೆಂಟ್ ಇತ್ತಂದ್ರ ಒಂದು ಎಲಿಮೆಂಟ್ ಬರೋದು, ಇನ್ನೊಂದು ಎಂಟಿ ಸೆಟ್ ಬರೋದು, ಸಬ್ಸೆಟ್ಸ್ ಕಂಪ್ಲೀಟ್ ಆದವು ಅಂತ ಹೇಳ್ತೀವಿ. ಈಗ ಸೆಟ್ ಒಳಗೆ ಯಾವುದೇ ಎಲಿಮೆಂಟ್ ಇಲ್ಲ, ಮೀನ್ಸ್ empty set is only a subset. Already set ಒಳಗೆ ಏನು ಎಲಿಮೆಂಟ್ಸ್ ಇಲ್ಲ, means every empty set is the subset of itself. Therefore ಇದು ಒಂದೇ ಪಾಸಿಬಿಲಿಟಿ ಅದ. Collection of all the subsets of A is called as what? P of A. ಅಂದ್ರೆ P of A. P of A ದ ಎಷ್ಟು ಎಲಿಮೆಂಟ್ಸ್ ಅವ? How many elements in P of A equal to, inside the flower bracket you write empty set. Yes, elements are. How many elements in P of A? One question of the. Yes, elements are. Flower bracket yes elements are. One element is there. Therefore, number of elements is start. One element. ಕನ್ಫ್ಯೂಸ್ ಆಗಬಾರ್ದು. ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. A equal to 3 ಅದ ಅಂತ ಇಟ್ಕೊಳ್ಳಿ. ಇದು ಸಬ್ಸೆಟ್ಸ್ ಎಷ್ಟು ಬರಿಬಹುದು ನೋಡ್ರಿ. ಸಬ್ಸೆಟ್ಸ್ ಎಷ್ಟು ಬರಿಬಹುದು? ಮೊದಲು 3 ಬರಿಬಹುದಾ, ಆಮೇಲೆ ಎಂಪ್ಟಿ ಸೆಟ್ ಬರಿಬಹುದು. ಇವನ್ನ ಕಲೆಕ್ಷನ್ ಮಾಡೋಣ, ಫ್ಲವರ್ ಬ್ರಾಕೆಟ್ ಒಳಗೆ ಬರೆಯೋಣ. ದಟ್ ಈಸ್ ಕಾಲ್ಡ್ ಅವರ್ P of A. ಈ P of A ದ ಎಷ್ಟು ಎಲಿಮೆಂಟ್ಸ್ ಅವ? 1, 2. ಬಟ್ ಇಲ್ಲಿ P of A ದ ಏನಂದ್ರೆ one element. How many elements ಅಂತ ಕೇಳಿದ್ರೆ ಅಂದ್ರೆ ನಾವು ಏನು ಬರಿಬಹುದು ಆನ್ಸರ್? Number of elements in P of A is equal to what? 2 elements. 1, 2. Number of elements in P of A ಅಂದ್ರೆ P of A ದ ಎಷ್ಟು ಎಲಿಮೆಂಟ್ಸ್ ಅವ? 1, 2. ಇಲ್ಲಿ P of A ದ ಎಷ್ಟು ಎಲಿಮೆಂಟ್ಸ್ ಅವ? 1 ಎಲಿಮೆಂಟ್. ಅಂದ್ರೆ ಒಂದೇ ಎಲಿಮೆಂಟ್ ಅದ, ಯಾವುದು? ಎಂಪ್ಟಿ ಸೆಟ್ ಅದ ಅಂತ. Next to take homework. A equal to 0. Find P of A. P of A find out ಮಾಡಿ. And write number of elements in P of A. P of A ರೆಡಿ ಮಾಡ್ತಿರಲ್ಲ, ರೆಡಿ ಮಾಡಿದ್ಮೇಲೆ ಅದರೊಳಗೆ ಎಷ್ಟು ಎಲಿಮೆಂಟ್ಸ್ ಬಂದಿರ್ತಾವಲ್ಲ, 2 ಬಂದ್ರೆ 2 ಎಲಿಮೆಂಟ್ಸ್ ಅಂತ ಬರೀಬೇಕು. 2 ಇದ್ದು ಅಂದ್ರೆ 2 ಬರೀರಿ, 3 ಇದ್ದು ಅಂದ್ರೆ 3 ಬರೀರಿ. ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟು ಬರೀಬೇಕು. That is called n of P of A. Number of elements in P of A ಅಂತ.
ನೆಕ್ಸ್ಟ್ ಒಂದು ಟ್ರೈ ಮಾಡೋಣ. Power set means collection of all the subsets of the given set. Single element idra single element model prepare ಮಾಡ್ರಿ, ಲಾಸ್ಟ್ ಗೆ ಎಂಪ್ಟಿ ಸೆಟ್ ಬರೀರಿ, ಅವು ಸಬ್ಸೆಟ್ ಆಗ್ತವೆ. ಸೊ ಅದನ್ನ ಫ್ಲವರ್ ಬ್ರಾಕೆಟ್ ಒಳಗೆ ಬರೀರಿ, ದಟ್ ಇಸ್ ಕಾಲ್ಡ್ P of E. ಡಬಲ್ ಎಲಿಮೆಂಟ್ಸ್ ಇತ್ತು ಅಂದ್ರೆ ಮೊದಲು ಸಿಂಗಲ್ ಎಲಿಮೆಂಟ್ಸ್ ಸಬ್ಸೆಟ್ಸ್ ಮಾಡ್ರಿ, ಅದಾದ್ಮೇಲೆ ಡಬಲ್ ಎಲಿಮೆಂಟ್ಸ್ ಸಬ್ಸೆಟ್ ಮಾಡ್ರಿ, ಆಮೇಲೆ ಲಾಸ್ಟ್ ಗೆ ಎಂಪ್ಟಿ ಸೆಟ್ ಬರೀರಿ. ಮೂರು ಎಲಿಮೆಂಟ್ಸ್ ಇತ್ತು ಅಂದ್ರೆ ಸಿಂಗಲ್ ಎಲಿಮೆಂಟ್ಸ್ ಸಬ್ಸೆಟ್ಸ್ ಎಷ್ಟಾಗ್ತವೆ ಬರೀರಿ, ಡಬಲ್ ಎಲಿಮೆಂಟ್ಸ್ ಪಾಸಿಬಿಲಿಟಿ ಎಷ್ಟಾಗ್ತವೆ ಬರೀರಿ, ಮೂರು ಎಲಿಮೆಂಟ್ಸ್ ಪಾಸಿಬಿಲಿಟಿ ಎಷ್ಟಿರ್ತಾವೆ ಬರೀರಿ, ಲಾಸ್ಟ್ ಗೆ ಎಂಪ್ಟಿ ಸೆಟ್ ಬರೀರಿ. ಈ ರೀತಿ ಟ್ರೈ. So again I am continuing class.